ಪ್ರಿಯ ಆಸರೆ ಟಿವಿ ವೀಕ್ಷಕರಿಗೆ ಸರ್ವಶಕ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವಜನವೇ, ಈ ದಿನದಲ್ಲಿ ನಾವು ದೇವರ ಸಂದೇಶವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಈ ದಿನದ ಸಂದೇಶದ ತಲೆಬರಹ ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಈ ದಿನದ ಧ್ಯಾನಕ್ಕಾಗಿ ನಾವು ದೇವರ ವಾಕ್ಯವನ್ನು ನೋಡಲಿಕ್ಕೆ ಹೋಗುವ. ಪ್ರಸಂಗಿ 1ನೇ ಅಧ್ಯಾಯ 1ನೇ ವಾಕ್ಯ ಹಾಗೂ 2ನೇ ವಾಕ್ಯ. ದಾವಿದನ ಮಗನು ಯೆರೂಸಲೇಮಿನಲ್ಲಿ ಆಳುವ ಅರಸನು ಆಗಿದ್ದ ಪ್ರಸಂಗಿಯ ಮಾತುಗಳು. ಪ್ರಸಂಗಿಯು ಹೀಗೆ ಹೇಳುತ್ತಾನೆ: ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ಏನು ಲಾಭ? ನೋಡಿ ಪ್ರಿಯ ದೇವಜನವೇ, ದಾವಿದನ ಮಗನ ಅಂತ ಸೊಲೊಮೋನನು ಸ್ಪಷ್ಟವಾಗಿ ದೇವರ ವಾಕ್ಯದ ಆಧಾರ ನಮಗೆ ಹೇಳ್ತಾ ಇದ್ದಾನೆ. ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತ ವ್ಯರ್ಥ. ಮನುಷ್ಯನು ಈ ಲೋಕದಲ್ಲಿ ಪಡುವ ಪ್ರಯಾಸದಿಂದ ಅವನಿಗೆ ಬಂದ ಲಾಭವೇನು? ಪ್ರಿಯ ದೇವಜನವೇ, ಪ್ರಸಂಗಿಯ ಮೂಲಕ ದೇವರಾತ್ಮನು ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡ್ತಾರೆ. ವ್ಯರ್ಥವೇ ವ್ಯರ್ಥ, ವ್ಯರ್ಥ ವ್ಯರ್ಥ, ಸಮಸ್ತವೂ ವ್ಯರ್ಥ. ನೋಡಿ, ಸಮಸ್ತವೂ ವ್ಯರ್ಥ ಎಂಬುದಾಗಿ ನಮ್ಮ ಸಂಗಡ ದೇವರ ವಾಕ್ಯ ಮಾತನಾಡ್ತಾ ಇದೆ. ಆಗ ನಾವು ಯೋಚಿಸಬೇಕು ಪ್ರಿಯ ದೇವಜನವೇ, ಈ ಲೋಕದಲ್ಲಿ ಈ ಕಣ್ಣುಗಳು ಏನನ್ನು ನೋಡ್ತಾ ಇವೆ? ಈ ಕಣ್ಣುಗಳು ನೋಡುವಂಥ ಅಂದ ಚಂದ, ಸೌಂದರ್ಯ ಹಾಗೂ ದೊಡ್ಡ ದೊಡ್ಡ ಕಟ್ಟಡಗಳು, ಸುಂದರವಾದಂಥ ಮನೆಗಳು, ನಮಗಿರುವಂಥ ಆಸ್ತಿ ಅಂತಸ್ತು, ನಮಗಿರುವಂಥ ಪ್ರತಿಯೊಂದು ಈ ಲೋಕದ ಸೌಕರ್ಯಗಳು ಅದು ಒಂದು ದಿನದಲ್ಲಿ ವ್ಯರ್ಥವಾಗಿ ಹೋಗುತ್ತೆ ಎಂಬುದಾಗಿ ಪ್ರಸಂಗಿ ಮೂಲಕ ದೇವರಾತ್ಮ ನಮ್ಮ ಸಂಗಡ ಮಾತನಾಡ್ತಾರೆ. ಈ ಕಣ್ಣುಗಳು ಏನನ್ನು ನೋಡ್ತಾ ಇದೆಯೋ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಈ ಅನುಭವಿಸುವಂಥ ಈ ಎಲ್ಲ ರೀತಿಯಂಥ ಸೌಕರ್ಯಗಳು, ಕಣ್ಣುಗಳು ನೋಡುವಂಥ ಎಲ್ಲ ರೀತಿಯ ಸೌಂದರ್ಯಗಳು ಎಲ್ಲ ಕೂಡ ಒಂದು ದಿನದಲ್ಲಿ ನಾಶ ಆಗಿ ಅಳಿದು ಹೋಗುತ್ತೆ. ಪ್ರಿಯ ದೇವಜನವೇ, ವ್ಯರ್ಥವಾಗಿ ಹೋಗುತ್ತೆ. ಆದರೆ ವ್ಯರ್ಥವಾಗಿ ಹೋಗುವಂಥ ಈ ಲೋಕದಲ್ಲಿ ಮನುಷ್ಯನು ಪಡುವ ಪ್ರಯಾಸದಿಂದ ಅವನಿಗೆ ಬಂದ ಲಾಭ ಏನು ಎಂಬುದಾಗಿ ಪ್ರಸಂಗಿ ಕೇಳ್ತಾ ಇದ್ದಾನೆ. ಬಂದ ಲಾಭ ಏನು? ನಿಮ್ಮ ಬಳಿ ನಾನು ಕೇಳ್ತೇನೆ, ವ್ಯರ್ಥವಾದ ಈ ಲೋಕದಲ್ಲಿ ನಾವು ಪಡುವ ಪ್ರಯಾಸದಿಂದ ಬಂದ ಲಾಭ ಏನಾಗಿರ್ಬೋದು? ಪ್ರಿಯ ದೇವಜನವೇ, ಹೇಳಿ ನೋಡುವ. ಆದರೆ ದೇವರು ನಮ್ಮ ಸಂಗಡ ಏನು ಲಾಭ ಎಂಬುದಾಗಿ ಮಾತನಾಡ್ತಾರೆ, ಇದನ್ನು ನಾವು ಕೇಳುವ. ನೋಡಿ ಪ್ರಿಯ ದೇವಜನವೇ, ಈ ಲೋಕದಲ್ಲಿ ನಾವು ಪಡುವ ಪ್ರಯಾಸದಲ್ಲಿ, ವ್ಯರ್ಥವಾದ ಈ ಲೋಕದಲ್ಲಿ ನಾವು ಪಡುವ ಪ್ರಯಾಸದಲ್ಲಿ ನಮಗೆ ಬಂದ ಲಾಭ, ಒಂದನೇದು ಪ್ರಸಂಗಿ 9ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತೆ: ಲೋಕದೊಳಗೆ ದೇವರು ನಿನಗೆ ನೇಮಿಸಿರುವ ವ್ಯರ್ಥ ಜೀವಮಾನದ ವ್ಯರ್ಥ ದಿನಗಳಲ್ಲೆಲ್ಲ ನಿನ್ನ ಪ್ರಿಯ ಪತ್ನಿಯೊಡನೆ ಸುಖದಿಂದ ಬದುಕು. ನಿನ್ನ ಬಾಳಿನಲ್ಲಿಯೂ ನೀನು ಲೋಕದೊಳಗೆ ಪಡುವ ಪ್ರಯಾಸದಲ್ಲಿಯೂ ಇದೇ ನಿನಗೆ ಬಂದ ಪಾಲು. ನೋಡಿ, ಈ ಲೋಕದಲ್ಲಿ, ವ್ಯರ್ಥವಾದ ಈ ಲೋಕದಲ್ಲಿ ನಾವು ಜೀವಿಸುವಷ್ಟು ದಿನಗಳು ಕುಟುಂಬದಲ್ಲಿ ಪ್ರಿಯ ಪತ್ನಿಯೊಡನೆ ಇರುವಂಥ ತಂದೆ ತಾಯಿಗಳೊಡನೆ ನಾವು ಸಂತೋಷವಾಗಿ ಸಮಾಧಾನವಾಗಿ ಜೀವಿಸುವಂಥದ್ದೇ ನಮಗೆ ಲಾಭ. ಪ್ರಿಯ ದೇವಜನವೇ, ಎಷ್ಟು ದೇವರು ಕೊಟ್ಟಂಥ ಆಹಾರ ಊಟ ತಿಂಡಿಯನ್ನು ನಾವು ಸೇವಿಸಿ ಕುಟುಂಬದಲ್ಲಿ ಎಷ್ಟು ಪ್ರೀತಿ ಐಕ್ಯತೆ ಉಳ್ಳವರಾಗಿ ಅನ್ಯತೆ ಉಳ್ಳವರಾಗಿ ನಾವು ಜೀವಿಸ್ತೇವೋ ಅದು ಮಾತ್ರವೇ ನಮಗೆ ಲಾಭ. ಪ್ರಿಯ ದೇವಜನವೇ, ಬೇರೆ ಯಾವುದು ಕೂಡ ಲಾಭ ಇಲ್ಲ. ನಮಗೆ ಎಷ್ಟೇ ಆಸ್ತಿ ಅಂತಸ್ತಿದ್ರೂ ಕೂಡ, ಎಷ್ಟೇ ಹಣ ಇದ್ರೂ ಕೂಡ, ಎಷ್ಟೇ ಸೈಟ್ ಮನೆ ಇದ್ರೂ ಕೂಡ ನಾವು ಸಾಯುವಾಗ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ಯಾವುದು ಕೂಡ ನಮಗೆ ಲಾಭಕರವಲ್ಲ. ಈ ಲೋಕದಲ್ಲಿ ಜೀವಿಸುವವರೆಗೂ ಏನನ್ನ ಕುಟುಂಬದೊಂದಿಗೆ ಸಂತೋಷದಿಂದ, ಪ್ರೀತಿಯಿಂದ, ಐಕ್ಯತೆ ಅನ್ಯತೆಯಿಂದ ನಾವು ಯೇಸುವನ್ನು ಸ್ವೀಕಾರ ಮಾಡಿಕೊಂಡು ಜೀವಿಸ್ತೀವೋ ಅದು ಮಾತ್ರವೇ ನಮಗೆ ಲಾಭ. ಒಂದನೇದು ನೋಡುವಾಗ ಕುಟುಂಬದವರೊಡನೆ ಸಂತೋಷವಾಗಿ ಐಕ್ಯತೆಯಿಂದ ಇರುವಂಥದ್ದು ನಮಗೆ ಲಾಭ ಎಂಬುದಾಗಿ ನೋಡ್ತೇವೆ. ಎರಡನೇದು ವಾಕ್ಯ ನೋಡುವಾಗ ಫಿಲಿಪ್ಪ 3ನೇ ಅಧ್ಯಾಯ 7, 8, 9, 10 ವಾಕ್ಯ ನೋಡುವಾಗ ಅಲ್ಲಿ ಸ್ಪಷ್ಟವಾಗಿ ಪೌಲನ ಮುಖಾಂತರವಾಗಿ ದೇವರು ನಮಗೆ ಬರೆದು ಕೊಟ್ಟಿದ್ದಾರೆ ದೇವರ ವಾಕ್ಯವನ್ನು. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಅಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳ್ಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ನೋಡಿ ಪ್ರಿಯ ದೇವಜನವೇ, ಪೌಲ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ನೋಡಿ. ಪೌಲ ಧರ್ಮಶಾಸ್ತ್ರ ಪಂಡಿತ. ಯೇಸು ಸ್ವಾಮಿಯನ್ನು ಬಿಟ್ಟರೆ ಪೌಲನ ಸೇವೆಯೇ ಎರಡನೇದು ನೋಡುವಾಗ ಒಳ್ಳೆ ಸೇವೆ, ಒಳ್ಳೆ ಐಶ್ವರ್ಯವಂತ ಪೌಲ.
ಆದರೆ ಆ ಪೌಲ ಹೇಳ್ತಾ ಇದ್ದಾನೆ, ವ್ಯರ್ಥವಾದ ಈ ಲೋಕದಲ್ಲಿ ಆತ ಜೀವಿಸುವಾಗ ಆತನಿಗೆ ಗೊತ್ತಿತ್ತು, ಯಾವತ್ತಿದ್ರೂ ಈ ಲೋಕ ವ್ಯರ್ಥ, ಈ ಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳು ವಸ್ತುಗಳು ವ್ಯರ್ಥವಾದ ಈ ಲೋಕದಲ್ಲಿ ನಾನು ಜೀವಿಸುವಾಗ ನನ್ನ ಬಳಿ ಇರುವಂಥ ಆಸ್ತಿ ಅಂತಸ್ತು ಎಲ್ಲವೂ ಕೂಡ ವ್ಯರ್ಥವೇ. ಆದ್ದರಿಂದ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತವಾಗಿ ನಷ್ಟವೆಂದು ಎಣಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ವಾಕ್ಯದಲ್ಲಿ ನೋಡುವಾಗ 7ನೇ ವಾಕ್ಯದಲ್ಲಿ, ನನಗೆ ಲಾಭವಾಗಿರುವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದು ಎಣಿಸುತ್ತೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದಂತ ತಿಳಿದು ನಾನು ಎಲ್ಲವನ್ನ ನಷ್ಟವೆಂದು ಎಣಿಸುತ್ತೇನೆ. ನೋಡಿ, ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠ. ಎರಡನೇದು ಪ್ರಿಯ ಜನವೇ, ಯೇಸು ಕ್ರಿಸ್ತನ ಬಗ್ಗೆ ಆತನನ್ನು ಅರಿತುಕೊಂಡು ತಿಳ್ಕೊಂಡು ಆತನಿಗಾಗಿ ಸಾಕ್ಷಿಯಾಗಿ ನಾವು ನಂಬಿಗಸ್ತ ಮಕ್ಕಳಾಗಿ ಜೀವನದ ಕೊನೆ ಉಸಿರಿನ ಗಳಿಗೆವರೆಗೂ ಆತನಿಗಾಗಿಯೇ ಜೀವಿಸುವಂಥದ್ದೇ ನಮಗೆ ಲಾಭ. ಬೇರೆ ಯಾವುದು ಲಾಭ ಇಲ್ಲ ಪ್ರಿಯ ಜನವೇ. ಎರಡು ಮಾತ್ರವೇ ನಮಗೆ ಲಾಭ. ಆ ರೀತಿ ಇರುವಾಗ ಪ್ರಿಯ ಜನವೇ, ಇದುವರೆಗೂ ನಮ್ಮ ಜೀವಿತದಲ್ಲಿ ಕ್ರಿಸ್ತ ಯೇಸುವನ್ನು ಲಾಭದಾಯಕವನ್ನಾಗಿ ನಾವು ಮಾಡಿಕೊಳ್ಳದೆ ಜೀವಿತ ಮಾಡ್ತಿರೋದಾದರೆ ನಮಗೆ ಹಣ ಆಸ್ತಿ ಅಂತಸ್ತಿರ್ಬೋದು, ಎಲ್ಲ ರೀತಿಯಾದಂಥ ಸೌಕರ್ಯಗಳಿರ್ಬೋದು. ಹಣ ಆಸ್ತಿ ಅಂತಸ್ತಿನ ನಿಮಿತ್ತವಾಗಿ ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳದೆ, ಆತನನ್ನು ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಳ್ಳದೆ, ಆತನನ್ನು ಲಾಭದಾಯಕವನ್ನಾಗಿ ಸ್ವೀಕಾರ ಮಾಡಿಕೊಳ್ಳದೆ ನಾವು ಜೀವಿಸ್ತಾ ಇರೋದಾದರೆ ಇವತ್ತೇ ನಾವು ಆ ಯೇಸು ಕ್ರಿಸ್ತನನ್ನು ಲಾಭದಾಯಕನನ್ನಾಗಿ ಸ್ವೀಕರಿಸಿಕೊಳ್ಬೇಕು. ಪ್ರಿಯ ಜನವೇ, ಆ ಯೇಸು ಕ್ರಿಸ್ತನನ್ನು ನಾವು ಲಾಭದಾಯಕವನ್ನಾಗಿ ಸ್ವೀಕಾರ ಮಾಡಿಕೊಂಡು ಕ್ರಿಸ್ತ ಯೇಸುನಲ್ಲಿ ಜೀವಿಸುವಂತಹ ಜೀವಿತವೇ ಶ್ರೇಷ್ಠವಾದದ್ದು. ಆತನನ್ನು ಅರಿಯುವುದೇ ಅತಿ ಶ್ರೇಷ್ಠ ಎಂಬುದಾಗಿ ಪೌಲ ಹೇಳ್ತಾನೆ. ಈ ಲೋಕದಲ್ಲಿ ಯಾವುದರ ಬಗ್ಗೆ ತಿಳ್ಕೊಳ್ಳೋದಿಲ್ವೋ, ಯಾವುದರ ಬಗ್ಗೆ ಅರ್ಥಕೊಳ್ಳೋದಿಲ್ವೋ, ಆ ಯಾವುದು ಅತಿ ಶ್ರೇಷ್ಠವಾದ್ದಲ್ಲ. ಕ್ರಿಸ್ತ ಯೇಸುವಿನ ಬಗ್ಗೆ ಅರ್ಥಕೊಳ್ಳುವಂಥದ್ದೇ, ಆ ಯೇಸುವನ್ನು ತಿಳ್ಕೊಳ್ಳುವಂಥದ್ದೇ ಅತಿ ಶ್ರೇಷ್ಠ ಪ್ರಿಯ ದೇವಜನವೇ. ಯಾಕಂದರೆ ಆ ಕ್ರಿಸ್ತ ಯೇಸು ಮಾತ್ರವೇ ನಮಗೆ ನಿತ್ಯ ಜೀವ ಕೊಡುವಂಥ ಸರ್ವಶಕ್ತನಾದ ದೇವರು. ಯಾಕಂದರೆ ಪೌಲ ಹೇಳ್ತಾರೆ ನೋಡಿ ವಾಕ್ಯದಲ್ಲಿ, 9ನೇ ವಾಕ್ಯದಲ್ಲಿ, ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂಥ, ಅಂದರೆ ಕ್ರಿಸ್ತನ ಮೇಲಿನ ನಂಬಿಕೆ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ನೋಡಿ ಪ್ರಿಯ ದೇವಜನವೇ, ಕ್ರಿಸ್ತನನ್ನು ಸಂಪಾದಿಸಿಕೊಂಡು ಕ್ರಿಸ್ತನಲ್ಲಿ ಇರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ ಆತನ ಒಂದು ದಾಹ, ಆಸಕ್ತಿ. ಯಾಕಂದರೆ ಪ್ರಿಯ ದೇವಜನವೇ, ಈ ಲೋಕದಲ್ಲಿ ಏನು ಇರಲಿ ಇಲ್ಲದೆ ಹೋಗಲಿ ಯಾವುದು ಕೂಡ ಶಾಶ್ವತವಲ್ಲ. ಕ್ರಿಸ್ತ ಯೇಸುನಲ್ಲಿ ನಾವಿರುವಂಥದ್ದೇ ಶಾಶ್ವತ. ಆತನೇ ನಮಗೆ ಶಾಶ್ವತ. ಇವತ್ತಿಲ್ಲ ನಾಳೆ ನಾವು ಸಾಯೋದಾದರೆ ಪ್ರಿಯ ದೇವಜನವೇ, ನಾವು ಎಲ್ಲವನ್ನ ಬಿಟ್ಟು ಹೋಗಬೇಕು. ನೋಡಿ, ಈ ಪ್ರಪಂಚದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಒಂದು ಅಡಿ, ಅರ್ಧ ಅಡಿ ಸೈಟಲ್ಲಿ ಅಳತೆ ಹೆಚ್ಚು ಕಡಿಮೆ ಆಗೋದಾದರೆ ಅದರ ಮುಖಾಂತರ ಎಷ್ಟು ಜಗಳ, ಕೊಲೆ ಕೂಡ ನಡೆದೋಗುತ್ತೆ. ಅಣ್ಣ ತಮ್ಮಂದಿರು ಬೇರ್ಪಡ್ತಾರೆ, ಬಂಧು ಬಳಗ ಬೇರ್ಪಡುತ್ತೆ, ಅಕ್ಕಪಕ್ಕದವರು ಬೇರ್ಪಡ್ತಾರೆ. ಕೇವಲ 1 ಅಡಿ 2 ಅಡಿ 3 ಅಡಿ ಸ್ಥಳದ ನಿಮಿತ್ತವಾಗಿ ಜಗಳ ಆರಂಭವಾಗಿ ಅದು ನಮ್ಮ ಬಂಧು ಬಳಗ ಎಲ್ಲವನ್ನ ರಿಲೇಷನ್ಶಿಪ್ಪನ್ನು ಬೇರ್ಪಡಿಸುತ್ತೆ ಪ್ರಿಯ ದೇವಜನವೇ. ಆದರೆ ಯೋಚಿಸಿ ನೋಡಿ, ಇವತ್ತಿಲ್ಲ ನಾಳೆ ನಾವು ಸಾಯೋದಾದರೆ, ಇವತ್ತಿಲ್ಲ ನಾಳೆ ಯೇಸು ನಮ್ಮನ್ನು ಕರೆಯೋದಾದರೆ ನಾವು ಹೋಗುವಾಗ ನಮ್ಮ ಮನೆಯನ್ನು, ಸೈಟನ್ನು, ಇರುವಂಥ ಚಿನ್ನ ಬೆಳ್ಳಿ ಸಂಪತ್ತನ್ನು ನಾವು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ ಪ್ರಿಯ ದೇವಜನವೇ. ಕುಟುಂಬದವರೊಂದಿಗೆ ಸಂತೋಷದಿಂದ ಇರುವಂಥದ್ದು ಲಾಭ. ಎರಡನೇದು ಕ್ರಿಸ್ತ ಯೇಸುವನ್ನು ಅರಿಯೋದೇ ಲಾಭ. ಬೇರೆ ಯಾವುದು ಲಾಭ ಇಲ್ಲ. ಈ ವಾಕ್ಯವನ್ನು ಕೇಳುವ ಪ್ರಿಯ ದೇವಜನವೇ, ನಮ್ಮನ್ನು ಈ ವಾಕ್ಯ ಕೇಳ್ತಾ ಇರುವಾಗಲೇ ಸಮರ್ಪಿಸಿ ಕೊಡುವ. ಯಾಕಂದರೆ ಪೌಲ ಹೇಳ್ತಾ ಇದ್ದಾನೆ ನೋಡಿ, 1 ತಿಮೋತಿ 6ನೇ ಅಧ್ಯಾಯ 7, 8, 9 ವಾಕ್ಯದಲ್ಲಿ, ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀರಿಸಿಕೊಳ್ಳುತ್ತಾರೆ. ನೋಡಿ ಪ್ರಿಯ ದೇವಜನವೇ, ಪೌಲ ಎಷ್ಟು ಸ್ಪಷ್ಟವಾಗಿ ಬರಿತಾ ಇದ್ದಾನೆ. ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ. ನೋಡಿ, ಲೋಕದೊಳಕ್ಕೆ ಏನು ತಕ್ಕೊಂಡು ಬರಲಿಲ್ಲ.
ಏನನ್ನು ತಕ್ಕೊಂಡು ನಾವು ಹೋಗೋದಿಲ್ಲ ಪ್ರಿಯ ಜನವೇ. ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ನೋಡಿ, ಅನ್ನ ವಸ್ತ್ರಗಳಿದ್ದರೆ ಸಾಕು. ಆ ಟೈಮಿಗೆ ಸರಿಯಾದ ಸಮಯಕ್ಕೆ ನಮಗೆ ಏನು ಊಟ ತಿಂಡಿ ಬೇಕು, ಉಡಲಿಕ್ಕೆ ಏನು ವಸ್ತ್ರ ಬೇಕು, ಅದು ಸಿಕ್ಕಿದ್ರೆ ಸಾಕು, ಬೇರೆ ಏನು ಬೇಡ ಎಂಬುದಾಗಿ ಪೌಲ ಹೇಳ್ತಾ ಇದ್ದಾನೆ. ಮುಂದೆ ನೋಡುವಾಗ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿ ಹಾನಿಕರವಾಗಿರುವ ಅನೇಕ ಆಸೆಗಳು ಬೀಳುತ್ತಾರೆ. ನೋಡಿ, ಹಣವಂತರಾಗಬೇಕೆಂಬುದಾಗಿ ಅನೇಕರು ಮನಸ್ಸು ಮಾಡ್ತಾರೆ. ಆಸೆ, ನಾನು ಹಣವಂತನಾಗಬೇಕು, ಐಶ್ವರ್ಯವಂತನಾಗಬೇಕು, ನನ್ನ ಬಳಿಯಲ್ಲಿ ಆಸ್ತಿ ಅಂತಸ್ತಿರಬೇಕು, ಒಳ್ಳೆ ಹೆಸರು ಪಡ್ಕೊಳ್ಬೇಕೆಂಬುದಾಗಿ ಅನೇಕರು ಆ ಹಣದ ಆಸೆಯಲ್ಲಿ, ಆ ಸಂಪತ್ತಿನ ಆಸೆಯಲ್ಲಿ ಬೀಳ್ತಾರೆ ಪ್ರಿಯ ಜನವೇ. ಆದರೆ ದೇವರು ವಾಕ್ಯ ಹೇಳ್ತಾ ಇದೆ, ಅಂಥವರ ವಿಷಯದಲ್ಲಿ ಇಂಥ ಆಶೆಗಳು ಮನುಷ್ಯನ ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ. ನೋಡಿ, ಇಂಥ ಆಶೆಗಳು ಮನುಷ್ಯರನ್ನ ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತಂತೆ. ಸಂಹಾರ ನಾಶನದ ಹಾದಿ, ನಿತ್ಯ ನರಕದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಪ್ರಿಯ ಜನವೇ. ಮುಂದೆ ನೋಡುವಾಗ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ನೋಡಿ, ಹಣದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಯಿಂದ ತಮ್ಮನ್ನು ತಿಳಿಸಿಕೊಳ್ತಾರೆ. ಕೆಲವರು ನೋಡಿ, ಹಣ ಸಂಪಾದನೆ ಮಾಡಲಿಕ್ಕೋಸ್ಕರವಾಗಿ ನಾನು ಅತಿ ಬೇಗನೆ ಉನ್ನತಿಗೆ ಬರಬೇಕು, ನಾನು ಬೇಕಾದ ಇಷ್ಟವಾದ ಎಲ್ಲ ವಸ್ತುಗಳನ್ನು, ಪದಾರ್ಥಗಳನ್ನು ತೆಗೆದುಕೊಳ್ಬೇಕು, ನಾನು ಸಮೃದ್ಧಿಯಾಗಿರಬೇಕೆಂಬಂತ ಹಣ ಸಂಪಾದನೆ ಮಾಡಲಿಕ್ಕೆ ಆಸೆಯಿಂದ ಬೀಳ್ತಾರೆ. ನೋಡಿ, ಹಣ ಸಂಪಾದನೆ ಮಾಡಲಿಕ್ಕೆ ಹೋಗಿ ಭಾನುವಾರ ಆರಾಧನೆ ತಪ್ಪಿಸ್ಕೊಳ್ತಾರೆ, ಪ್ರಾರ್ಥನೆ ಸಮಯಗಳನ್ನು ತಪ್ಪಿಸ್ಕೊಳ್ತಾರೆ. ಮುಂಜಾನೆ ವೇಳೆ ಪ್ರಾರ್ಥನೆ ಇಲ್ಲ, ಸಂಜೆ ಕುಟುಂಬದ ಪ್ರಾರ್ಥನೆ ಇಲ್ಲ, ಭಾನುವಾರದ ಬೆಳಗಿನ ಆರಾಧನೆ ಇಲ್ಲ, ದೇವರೊಟ್ಟಿಗೆ ಒಳ್ಳೆ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿ ಇಲ್ಲ, ಸಮಾಧಾನ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಸತ್ಯವೇದವನ್ನು ಓದೋದಿಲ್ಲ. ಕಾರಣ ಹಣದ ಆಸೆ. ನಾನು ಹೇಗಾದರೂ ಮಾಡಿ ಒಳ್ಳೆ ಬಿಸ್ನೆಸ್ ಮಾಡಿ ನಾವು ಉನ್ನತಿಗೆ ಬರಬೇಕು, ಸಮೃದ್ಧಿಯಾಗಿರಬೇಕು. ಪ್ರಿಯ ದೇವ ಜನವೇ, ಪ್ರಸಂಗಿ ಹೇಳ್ತಾನೆ, ವ್ಯರ್ಥವೋ ವ್ಯರ್ಥ, ವ್ಯರ್ಥವೋ ವ್ಯರ್ಥ, ಸಮಸ್ತವೂ ವ್ಯರ್ಥ. ಯಾವುದು ಶಾಶ್ವತ ಅಲ್ಲ ಪ್ರಿಯ ದೇವ ಜನವೇ. ಎಲ್ಲ ಒಂದು ದಿನದಲ್ಲಿ ಅಳಿದು ಹೋಗುವಂಥದ್ದಾಗಿದೆ, ಎಲ್ಲ ನಾಶ ಆಗಿ ಹೋಗುವಂಥದ್ದಾಗಿದೆ. ನಾವು ಕೂಡ ಒಂದು ದಿನದಲ್ಲಿ ಈ ಲೋಕವನ್ನು ಬಿಟ್ಟು ಹೋಗಬೇಕಾಗಿದೆ ಪ್ರಿಯ ದೇವ ಜನವೇ. ಆ ರೀತಿ ಇರುವಾಗ ನಮಗೆ ಸಮಯಕ್ಕೆ ತಕ್ಕಂತೆ ಏನು ಬೇಕು ಅಷ್ಟನ್ನು ದೇವರು ಕೊಡೋದಾದರೆ ಸಾಕು ಪ್ರಿಯ ದೇವ ಜನವೇ. ಈ ದಿನದಲ್ಲಿ ಸುಖವಾಗಿ ಸಂತೋಷವಾಗಿ ನಾವು ಇರಲಿಕ್ಕೆ ನಮಗೇನು ಬೇಕು ಅದು ಸಾಕು ಪ್ರಿಯ ದೇವ ಜನವೇ. ಅತಿ ಆಸೆ ನಮ್ಮನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತೆ ಪ್ರಿಯ ದೇವ ಜನ. ಯಾಕಂದರೆ ವಾಕ್ಯಲ್ಲಿ ನೋಡುವಾಗ ಪ್ರಿಯ ದೇವ ಜನವೇ, 1 ಯೋಹಾನ 2ನೇ ಅಧ್ಯಾಯ 15, 16, 17 ವಾಕ್ಯ ನಾವು ನೋಡುವಾಗ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ವಾಕ್ಯ. ಲೋಕವನ್ನಾಗಲಿ ಲೋಕದಲ್ಲಿ ಇರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರಾಶೆ, ಕಣ್ಣಿನಾಶೆ, ಬದುಕುವ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗಿರುವನು. ನೋಡಿ ಪ್ರಿಯ ದೇವ ಜನವೇ, ಲೋಕವನ್ನಾಗಲಿ ಲೋಕದಲ್ಲಿ ಇರುವುಗಳನ್ನಾಗಲಿ ಪ್ರೀತಿಸಬೇಡಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾಕೆ? ಲೋಕದಲ್ಲಿ ಇರುವಂಥವುಗಳು ವ್ಯರ್ಥವಾಗಿ ನಶಿಸಿ ನಾಶ ಆಗಿ ಹೋಗುತ್ತೆ. ವ್ಯರ್ಥವಾಗಿ ಅಳಿದು ನಶಿಸಿ ನಾಶ ಆಗಿ ಹೋಗುವಂಥವುಗಳನ್ನು ನಾವು ಪ್ರೀತಿಸೋದಾದರೆ ನಾವು ಕೂಡ ವ್ಯರ್ಥವಾಗಿ ಅಳಿದು ನಶಿಸಿ ನಾಶ ಆಗಿ ಹೋಗ್ತೇವೆ. ಯಾವನಾದರೂ ಲೋಕವನ್ನು ಪ್ರೀತಿಸೋದಾದರೆ ದೇವರ ಪ್ರೀತಿ ಅವನಲ್ಲಿ ಇಲ್ಲ ಎಂಬುದಾಗಿ, ದೇವರಿಗೆ ಅವನ ಮೇಲೆ ಪ್ರೀತಿ ಇಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯ ದೇವ ಜನವೇ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರಾಶೆ, ಕಣ್ಣಿನಾಶೆ, ಬದುಕುವ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆ ಗತಿಸಿ ಹೋಗುತ್ತೆ ಪ್ರಿಯ ದೇವ ಜನವೇ. ಲೋಕವು ಅದರ ಆಶೆ ಗತಿಸಿ ಹೋಗುತ್ತೆ, ವ್ಯರ್ಥವಾಗಿ ನಾಶವಾಗಿ ಹೋಗುತ್ತೆ ಪ್ರಿಯ ದೇವ ಜನವೇ. ಅದೇ ದೇವರ ವಾಕ್ಯ ಹೇಳ್ತಾ ಇದೆ 17ನೇ ವಾಕ್ಯದಲ್ಲಿ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗಿರುವನು. ಆದರೆ ಪ್ರಿಯ ದೇವ ಜನವೇ, ವ್ಯರ್ಥವಾದ ಈ ಲೋಕ ನಾವು ಜೀವಿಸುವಾಗ ವ್ಯರ್ಥವಾದ ಕಾರ್ಯಗಳನ್ನು ಪ್ರೀತಿಸಿ ನಾಶ ಆಗಿ ಹೋಗಬಾರದು, ಸಂಹಾರ ನಾಶನಗಳಲ್ಲಿ ನಾವು ಅಳಿದು ಹೋಗಬಾರದು ಪ್ರಿಯ ದೇವ ಜನವೇ. ದೇವರ ಚಿತ್ತವನ್ನು ನೆರವೇರಿಸಿ ದೇವರ ಜೊತೆಯಲ್ಲಿ ಪರಲೋಕದಲ್ಲಿ ನಿತ್ಯ ಜೀವದಲ್ಲಿ ಆತನ ಸಂಗಡ ನಾವು ಎಂದೆಂದಿಗಿರುವವರಾಗಿರ್ಬೇಕು ಪ್ರಿಯ ದೇವ ಜನವೇ. 1 ತಿಮೋತಿ 6ನೇ ಅಧ್ಯಾಯ ಪೌಲ ಹೇಳ್ತಾನೆ ನೋಡಿ, ತಿಮೋತಿಗೆ, ತನ್ನ ಶಿಷ್ಯನಾದಂಥ ತಿಮೋತಿಗೆ ಪೌಲ ಹೇಳ್ತಾನೆ ಸ್ಪಷ್ಟವಾಗಿ, ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಿತ್ಯ ಜೀವನ ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. ನೋಡಿ,
ನೀನಾದರೆ ಹಣ ಆಸ್ತಿ ಅಂತಸ್ತು ಸಂಪಾದನೆ ಮಾಡಲಿಕ್ಕೆ ಹೋಗ್ಬೇಡಪ್ಪ. ಈ ಕಾರ್ಯಗಳನ್ನು, ಈ ಸ್ವಭಾವಗಳನ್ನು, ಈ ಫಲಗಳನ್ನು ನೀ ಧರಿಸಿಕೋ, ಸಂಪಾದನೆ ಮಾಡಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮಾತ್ರವಲ್ಲ, ನಿತ್ಯ ಜೀವನ ಹಿಡಿದುಕೋ, ಅದಕ್ಕಾಗಿ ದೇವರನ್ನ ಕರೆದನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪೌಲ ತಿಮೋತಿಗೆ ಹೇಳ್ತಾನೆ, ಪ್ರಿಯ ದೇವಜನವೇ, ಈ ಲೋಕದಲ್ಲಿ ನಾವು ಏನೇ ಸಂಪಾದನೆ ಮಾಡಿಕೊಂಡ್ರು, ಎಷ್ಟು ಆಸ್ತಿ ಗಳಿಸಿದ್ರು ಕೂಡ ಅದು ನಾಶ ಆಗಿ ಹೋಗುತ್ತೆ. ಆದರೆ ನಮಗಾಗಿ ದೇವರು ಸಿದ್ಧ ಮಾಡಿರುವಂಥ ಆ ನಿತ್ಯ ಜೀವ ಪರಲೋಕ ರಾಜ್ಯಕ್ಕಾಗಿ ನಾವು ತವಕ ಪಡಬೇಕಾಗಿದೆ. ದೇವರ ವಾಕ್ಯ ಹೇಳ್ತಾ ಇದೆ ಮತ್ತೆ 6:33 ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ. ಪ್ರಿಯ ದೇವಜನವೇ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ, ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಏನೇನೆಲ್ಲ ಬೇಕಾಗಿದೆಯೋ ಅದೆಲ್ಲವನ್ನು ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಪ್ರಿಯ ದೇವಜನವೇ, ಆ ರೀತಿ ಇರುವಾಗ ಪೌಲ ಕೊರಿಂಥ ಸಭೆಗೆ ಹೇಳ್ತಾನೆ, 2 ಕೊರಿಂಥ 4:18 ವಾಕ್ಯದಲ್ಲಿ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲ ಇರುವುದು. ನೋಡಿ, ಪೌಲ ಕೊರಿಂಥ ಸಭೆಗೆ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ದಿನ ಮಾತ್ರ, ಸ್ವಲ್ಪ ಕಾಲ ಮಾತ್ರ ಇರುತ್ತೆ. ಕಾಣದಿರುವಂಥದ್ದು ಸದಾ ಕಾಲ. ಪ್ರಿಯ ದೇವಜನವೇ, ಕಣ್ಣಿಗೆ ಕಾಣುವುಗಳನ್ನು ಪ್ರೀತಿಸಿ, ಸ್ವಲ್ಪ ಸಮಯ ಇರುವಂಥ ಕಾರ್ಯಗಳನ್ನು ಪ್ರೀತಿಸಿ ನಾವು ಅಳಿದು ನಶಿಸಿ ನಾಶ ಆಗಿ ಹೋಗಬಾರ್ದು. ಕಣ್ಣಿಗೆ ಕಾಣದಿರುವಂಥ ಪರಲೋಕ ಒಂದುಂಟು. ಪ್ರಿಯ ದೇವಜನವೇ, ಆ ಪರಲೋಕವನ್ನು ನಾವು ಹೊಂದಿಕೊಳ್ಳಬೇಕು, ಅದು ಶಾಶ್ವತವಾಗಿರುತ್ತೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರಿಯ ದೇವಜನವೇ, ಇದುವರೆಗೂ ನಾವು ಕ್ರೈಸ್ತರಾಗಿರಬಹುದು ಅಥವಾ ನಾವು ಯಾರೇ ಆಗಿರಬಹುದು, ನಾವು ಕಾಣುವಂಥದ್ದನ್ನು ಮಾತ್ರ ಲಕ್ಷಿಸಿ ನೋಡಿ ಅವುಗಳನ್ನು ಸಂಪಾದನೆ ಮಾಡಿಕೊಂಡು ಅವುಗಳಿಗಾಗಿ ನಾವು ಜೀವನ ಮಾಡ್ತಿರೋದಾದರೆ, ಅವುಗಳನ್ನ ಸಂಪಾದನೆ ಮಾಡಿಕೊಳ್ಬೇಕು ಎಂಬಂಥ ಉದ್ದೇಶದೊಂದಿಗೆ ನಾವು ನಮ್ಮ ಜೀವಿತದಲ್ಲಿ ಓಟವನ್ನು ಓಡ್ತಾ ಇರೋದಾದರೆ, ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವ ಮಕ್ಕಳೇ, ಈ ದಿನವೇ ನಮ್ಮ ಆ ಲೋಕದಲ್ಲಿ ಇವುಗಳನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಓಡುವಂಥ ಓಟವನ್ನು ನಿಲ್ಲಿಸಿ, ನಮ್ಮ ಕಣ್ಣಿಗೆ ಕಾಣದಂಥ ಪರಲೋಕವನ್ನು, ನಿತ್ಯ ಜೀವನ ಸಂಪಾದನೆ ಮಾಡಿಕೊಳ್ಳಿಕ್ಕೆ ನಾವು ಮುಂದಾಗುವ. ಯಾಕಂದರೆ ಕಣ್ಣಿಗೆ ಕಾಣುವಂಥದ್ದು ಅಳಿದು ಹೋಗುತ್ತೆ, ನಾಶ ಆಗಿ ಹೋಗುತ್ತೆ, ವ್ಯರ್ಥವಾಗಿ ಹೋಗುತ್ತೆ. ಪ್ರಿಯ ದೇವಜನವೇ, ಕಣ್ಣಿಗೆ ಕಾಣದಂಥ ಪರಲೋಕ ಅದು ಸದಾ ಕಾಲ. ಅದು ಯಾರಿಗೆ? ಸದಾ ಕಾಲ ಇರುವಂಥ ಪರಲೋಕ. ದೇವರ ಚಿತ್ತವನ್ನು ನೆರವೇರಿಸುವವರು ಆತನೊಂದಿಗೆ ಸದಾ ಕಾಲ ಇರ್ತಾರೆ. ದೇವರ ಚಿತ್ತಂತೆ ಜೀವಿಸುವ ಮಕ್ಕಳಿಗೆ ಮಾತ್ರ ಆ ಪರಲೋಕ ನಿತ್ಯ ಜೀವ. ಪ್ರಿಯ ದೇವಜನವೇ, ಅದು ಈ ಲೋಕದಲ್ಲಿ ನಾವು ಜೀವಿಸುವಾಗಲೇ ಯೇಸು ಕ್ರಿಸ್ತನನ್ನು ಲಾಭದಾಯಕವನ್ನಾಗಿ ಮಾಡಿಕೊಳ್ಬೇಕು. ಆ ಯೇಸು ಕ್ರಿಸ್ತನಿಗಾಗಿ ನಾವು ಒಂದು ಸಾಕ್ಷಿಯಾಗಿ ಜೀವಿಸಬೇಕು. ನಾವು ಈ ಲೋಕದಲ್ಲಿ ಜೀವಿಸುವಾಗಲೇ, ವ್ಯರ್ಥವಾದ ಈ ಲೋಕದಲ್ಲಿ ಜೀವಿಸುವಾಗಲೇ ಲಾಭದಾಯಕನಂತ ಯೇಸುವಿನ ಮುಂದೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಯೇಸುವೇ, ನನ್ನನ್ನು ಕ್ಷಮಿಸು, ನಾನು ಪಾಪಿ, ನಿಮ್ಮ ರಕ್ತದಿಂದ ನನ್ನ ತೊಳೆ ಶುದ್ಧ ಮಾಡಪ್ಪ. ವ್ಯರ್ಥವಾದ ಈ ಲೋಕದಲ್ಲಿ ಜೀವಿಸುವಾಗ ವ್ಯರ್ಥವಾದ ಕಾರ್ಯಗಳನ್ನು, ಪಾಪದ ಕೃತ್ಯಗಳನ್ನು ಮಾಡಿ ನಶಿಸಿ ನಾಶ ಆಗಿ ಹೋಗುವಂಥ ಮಾರ್ಗದಲ್ಲಿ ಇದ್ದೇನೆ ಸ್ವಾಮಿ. ತಿಳಿದೇ ನಾನು ತಪ್ಪು ಮಾಡಿಬಿಟ್ಟಿದ್ದೇವರೇ, ಪಾಪ ಮಾಡಿಬಿಟ್ಟೆ, ನಾನು ಕ್ಷಮಿಸಿ ಎಂಬುದಾಗಿ ಕೇಳು. ಪ್ರಿಯ ದೇವಜನವೇ, ಅಪ್ಪ, ನನ್ನ ಹೃದಯದಲ್ಲಿ ನೀ ಬಾ ಸ್ವಾಮಿ. ನಿಮ್ಮನ್ನೇ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ತೇನೆ. ನಿಮಗಾಗಿ ಒಂದು ಸಾಕ್ಷ್ಯ ಮಗನಾಗಿ ಮಗಳಾಗಿ ಜೀವಿಸ್ತೇನೆ. ಇದುವರೆಗೂ ಅಳಿದು ಹೋಗುವಂಥ ವ್ಯರ್ಥವಾದ ಕಾರ್ಯಗಳನ್ನು ಪ್ರೀತಿಸಿದ್ದು ಸಾಕು ದೇವರೇ. ಇನ್ನು ಮುಂದೆ ಶಾಶ್ವತವಾಗಿರುವಂತೆ ನಿನ್ನ ಪರಲೋಕ ನೀ ನನಗೆ ಬೇಕಪ್ಪ, ನಿನ್ನ ಪರಲೋಕ ನನಗೆ ಬೇಕು. ಯೇಸು ಸ್ವಾಮಿ, ನನಗೆ ಕೃಪೆ ಕೊಡು ದೇವರೇ, ನನ್ನ ಮೇಲೆ ದಯೆ ತೋರಪ್ಪ, ಕರುಣಿಸು ಸ್ವಾಮಿ. ಮನಮರುಗು ದೇವರೇ, ನಿಮ್ಮ ಮಗನನ್ನಾಗಿ ಮಗಳನ್ನಾಗಿ ಸ್ವೀಕಾರ ಮಾಡ್ಕೋ ಎಂಬುದಾಗಿ ಪ್ರಾರ್ಥಿಸಿ. ಪ್ರಿಯ ದೇವಜನವೇ, ನೀವು ಯಾರೇ ಆಗಿದ್ರು ಕೂಡ, ಎಂಥ ಪಾಪದಲ್ಲಿ ಮುಳುಗಿದ್ರು ಕೂಡ, ಎಂಥ ರೀತಿಯಂತ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸಿದ್ರು ಕೂಡ, ಈ ಕ್ಷಣದಲ್ಲಿ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವ ಮಕ್ಕಳೇ, ನಿಮ್ಮನ್ನು ಒಪ್ಪಿಸಿಕೊಡೋದಾದರೆ, ದೇವರ ಮುಂದೆ ತಗ್ಗಿಸಿ ನೀವು ವಿಧೇಯರಾಗೋದಾದರೆ, ಖಂಡಿತವಾಗಿ ಆತ ನಿಮ್ಮನ್ನು ತನ್ನ ಕರದಲ್ಲಿ ಸ್ವೀಕಾರ ಮಾಡಿಕೊಳ್ತಾನೆ. ಪ್ರಿಯ ದೇವಜನವೇ, ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವ ಮಕ್ಕಳೇ, ವ್ಯರ್ಥವೋ ವ್ಯರ್ಥ, ವ್ಯರ್ಥವೋ ವ್ಯರ್ಥ, ಸಮಸ್ತ ವ್ಯರ್ಥ. ವ್ಯರ್ಥವಾದ ಈ ಲೋಕದಲ್ಲಿ ಮನುಷ್ಯನು ಪಡುವ ಪ್ರಯಾಸದಿಂದ ಬಂದ ಲಾಭ ಏನು? ಲಾಭ ಒಂದು, ಕುಟುಂಬದವರೊಂದಿಗೆ, ಹೆಂಡತಿಯೊಂದಿಗೆ ಸಂತೋಷವಾಗಿ ಐಕ್ಯತೆಯಿಂದ ಪ್ರೀತಿಸುವಂಥದ್ದು ಲಾಭ. ಎರಡನೇದು, ಆ ಕ್ರಿಸ್ತ ಯೇಸುವನ್ನು ಅರಿಯುವಂಥದ್ದೇ ಲಾಭ. ಅದು ಬಿಟ್ಟರೆ ಬೇರೆ ಯಾವುದು ಲಾಭ ಇಲ್ಲ. ಆ ನಿತ್ಯ ಜೀವವನ್ನು ಈ ಲೋಕದಲ್ಲಿ ಇರುವಾಗಲೇ ನಾವು ಸಂಪಾದನೆ ಮಾಡಿಕೊಳ್ಬೇಕು. ಪ್ರಿಯ ದೇವಜನವೇ, ನಾವು ಸತ್ತ ನಂತರ ಸಂಪಾದನೆ ಮಾಡ್ಕೊಳ್ತೇನೆ, ನಾಳೆ ನೋಡೋಣ, ಬರೋ ತಿಂಗಳು ನೋಡುವ, ಬರೋ ವರ್ಷ ನೋಡುವ, ಇಲ್ಲ. ಜ್ಞಾನೋಕ್ತಿ 27 ಒಂದು ವಾಕ್ಯ ಹೇಳುತ್ತೆ, ನಾಳೆ ಎಂಬುದಾಗಿ ಕೊಚ್ಚಿಕೊಳ್ಳಬೇಡ,
ಒಂದು ದಿನದಲ್ಲಿ ಏನಾಗುತ್ತೋ ನಿನಗೆ ಗೊತ್ತಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ. ಹೌದು ಪ್ರಿಯ ಜನವೇ, ನಾಳೆ ಎಂಬುದಾಗಿ ನಾವು ಹೇಳುವವರಾಗಿರಬಾರ್ದು, ಬರೋ ತಿಂಗಳು ಬರೋ ವರ್ಷ ಎಂಬುದಾಗಿ ಹೇಳುವವರಾಗಿರಬಾರ್ದು. ದೇವರ ವಾಕ್ಯ ನಿಮ್ಮನ್ನು ಹುಡುಕಿ ಬಂದಿರುವಾಗ, ನಿಮ್ಮ ಮನೆಗೆ ಬಂದಿರುವಾಗ, ಶುಭ ಸಂದೇಶ ಯೇಸು ಸ್ವಾಮಿ ಆ ಶುಭ ಸಂದೇಶದ ಮೂಲಕ ನಿಮ್ಮ ಸಂಗಡ ಮಾತನಾಡ್ತಾ ಇರುವಾಗ, ಈ ದಿನವೇ ಈ ಕ್ಷಣವೇ ನೀವು ಒಪ್ಪಿಸಿಕೊಡೋದಾದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರಣ ಮಾಡಲು ಶಕ್ತನಾಗಿದ್ದಾನೆ. ಪ್ರಿಯ ದೇವಜನವೇ, ಪ್ರಿಯ ದೇವ ಮಕ್ಕಳೇ, ನೋಡಿ, ಅಳಿದು ಹೋಗುವಂಥ ಕಾರ್ಯಗಳನ್ನು, ನಾಶ ಆಗಿ ಹೋಗುವಂಥ ಕಾರ್ಯಗಳನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಾ? ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಾ? ಅವುಗಳನ್ನ ಬಿಟ್ಟು ನಿಮಗಾಗಿ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟಂಥ ಯೇಸುವನ್ನು ಪ್ರೀತಿ ಮಾಡಿ. ಪ್ರಿಯ ದೇವಜನವೇ, ಆತನನ್ನು ನಿಜವಾಗಲೂ ನೀವು ಪ್ರೀತಿ ಮಾಡೋದಾದರೆ ಆತ ಹೇಳ್ತಾನೆ, ನಾನಿರುವ ಜಾಗದಲ್ಲಿ ನೀವು ಇರಬೇಕೆಂಬುದಾಗಿ ಹೇಳ್ತಾನೆ. ಹೌದು ಪ್ರಿಯ ದೇವಜನವೇ, ಆತ ನಮ್ಮ ಶಾಪದ ನಿಮಿತ್ತ, ಪಾಪದ ನಿಮಿತ್ತ ಕೈಗಳಿಗೆ ಮೊಳೆ, ಕಾಲುಗಳಿಗೆ ಮೊಳೆ, ತಲೆಗೆ ಮುಳ್ಳಿನ ಕಿರೀಟ, ಅವಮಾನ, ನಿಂದೆ, ಹಿಂಸೆಗಳನ್ನು ಸಹಿಸಿಕೊಂಡಿದ್ದಾನೆ. ಪ್ರಿಯ ದೇವಜನವೇ, ಆದರೆ ಅವುಗಳನ್ನೆಲ್ಲವನ್ನು ನಾವು ಮರೆತು ಲೋಕವನ್ನು ಪ್ರೀತಿಸ್ತಾ ಇದ್ದೇವೆ, ವ್ಯರ್ಥವಾದ ಅಳಿದು ಹೋಗುವಂಥ ಕಾರ್ಯಗಳನ್ನು ಪ್ರೀತಿಸ್ತಾ ಇದ್ದೇವೆ, ಲೌಕಿಕವಾದ ಕಾರ್ಯಗಳಲ್ಲಿ ಮಗ್ನರಾಗಿದ್ದೇವೆ. ಪ್ರಿಯ ದೇವಜನವೇ, ಪ್ರಿಯ ಸಹೋದರ ಸಹೋದರಿಯೇ, ಆ ಯೇಸು, ನಿನ್ನನ್ನು ಪ್ರೀತಿಸಿದ ಆ ಯೇಸು ಮತ್ತೆ ನಿನ್ನ ಬಳಿಗೆ ಬಂದು ಮಾತನಾಡ್ತಾನೆ, ಮಗಳೇ ನಾನು ನಿನ್ನ ಪ್ರೀತಿಸ್ತೇನೆ, ಮಗನೇ ನಾನು ನಿನ್ನ ಪ್ರೀತಿ ಮಾಡ್ತೇನೆ, ಪ್ರಿಯ ತಂದೆ ತಾಯೇ ನಾನು ನಿನ್ನ ಪ್ರೀತಿ ಮಾಡ್ತೇನೆ, ನನ್ನ ಕಡೆಗೆ ತಿರುಗಿಕೋ, ವ್ಯರ್ಥವಾದ ಈ ಲೋಕದಲ್ಲಿ ನೀ ಅಳಿದು ನಶಿಸಿ ನಾಶ ಆಗಿ ಹೋಗಬಾರ್ದು ಎಂಬುದಾಗಿ ಮಾತನಾಡುವಾಗ ಒಪ್ಪಿಸಿಕೊಡುವ ಪ್ರಿಯ ದೇವಜನವೇ, ಈ ವಾಕ್ಯವನ್ನು ಕೇಳಂತ ಪ್ರಿಯ ದೇವ ಮಕ್ಕಳೇ, ಎಂಥ ಆಸ್ತಿ ಅಂತಸ್ತು, ಎಷ್ಟೇ ಹಣ, ಎಷ್ಟೇ ಉನ್ನತ ಸ್ಥಾನಮಾನ ಪದವಿ ನಮಗಿದ್ರೂ ಕೂಡ ಅದೆಲ್ಲ ಒಂದಿನ ಅಳೆದು ಹೋಗುತ್ತೆ. ಪ್ರಿಯ ದೇವಜನವೇ, ಆ ದೇವರ ಸಮ್ಮುಖವನ್ನು ಒಪ್ಪಿಸಿಕೊಡುವ ದೇವರು ಖಂಡಿತವಾಗಿ ನಮ್ಮ ಜೀವಿತದ ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ಶಾಶ್ವತವಾಗಿರುವಂಥ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಶಕ್ತನಾಗಿದ್ದಾನೆ. ಈ ವಾಕ್ಯವನ್ನು ಕೇಳುತ್ತಾ ಪ್ರಿಯ ದೇವ ಮಕ್ಕಳೇ, ತಲೆಬಾಗಿ ನಮ್ಮನ್ನು ಒಪ್ಪಿಸಿಕೊಡುವ ನಾನು ಪ್ರಾರ್ಥಿಸ್ತೇನೆ. ಈ ಸಮಯದಲ್ಲಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಿಮ್ಮ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಅಪ್ಪ ನಿನ್ನ ಪಾದದಲ್ಲಿ ಬಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸು ಸ್ವಾಮಿ, ಇವತ್ತು ನಮ್ಮ ಸಂಗಡ ನೀವು ಮಾತನಾಡಿದ್ದೀರಾ. ವ್ಯರ್ಥವೋ ವ್ಯರ್ಥ, ವ್ಯರ್ಥವೋ ವ್ಯರ್ಥ, ಸಮಸ್ತವೋ ವ್ಯರ್ಥ, ವ್ಯರ್ಥವಾದ ಈ ಲೋಕದಲ್ಲಿ ಮನುಷ್ಯನು ಪಡುವ ಪ್ರಯಾಸದಿಂದ ಬಂದ ಲಾಭ ಏನು ಎಂಬುದಾಗಿ. ಹೌದು ಯೇಸಪ್ಪ, ವ್ಯರ್ಥವಾದ ಈ ಲೋಕದಲ್ಲಿ ನಾವು ಪಡುವ ಪ್ರಯಾಸದಿಂದ, ಒಬ್ಬ ಮನುಷ್ಯನು ಪಡುವ ಪ್ರಯಾಸದಿಂದ ಬಂದ ಲಾಭ ಒಂದನೇದು, ಹೆಂಡತಿಯೊಂದಿಗೆ ಕುಟುಂಬದೊಂದಿಗೆ ನೀ ಕೊಟ್ಟಂಥ ಆಹಾರ ತಿಂಡಿ ಪದಾರ್ಥಗಳನ್ನು ತಿಂದು ಉಂಡು ತೃಪ್ತನಾಗಿ ಐಕ್ಯತೆ ಪ್ರೀತಿ ಇರುವಂಥದ್ದೇ ಲಾಭ. ಎರಡನೇದು, ಕ್ರಿಸ್ತ ಯೇಸುವಾದ ನಿಮ್ಮನ್ನೇ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಂಡು ನಿಮ್ಮನ್ನು ತಿಳ್ಕೊಂಡು ಜೀವಿಸುವಂಥದ್ದೇ ಲಾಭ. ದೇವರೇ, ಬೇರೆ ಯಾವುದು ಲಾಭ ಇಲ್ಲಪ್ಪ. ಎಲ್ಲ ಅಳಿದು ಹೋಗುವಂಥದ್ದು, ನಾಶ ಆಗಿ ಹೋಗುವಂಥದ್ದು. ಎಷ್ಟೇ ಹಣ ಅಂತಸ್ತು ಆಸ್ತಿ ಇದ್ರೂ ಕೂಡ ಕರ್ತನೆ, ಅದು ಒಂದು ದಿನದಲ್ಲಿ ನಮ್ಮನ್ನು ಕೈ ಬಿಟ್ಟು ಹೋಗುವಂಥದ್ದಾಗಿದೆ, ಅಥವಾ ನಾವು ಅವುಗಳನ್ನ ಬಿಟ್ಟು ಹೋಗಬೇಕಾಗಿದೆ ಸ್ವಾಮಿ. ಆ ರೀತಿ ಇರುವಾಗಪ್ಪ, ತಲೆಬಾಗಿ ವಾಕ್ಯವನ್ನು ಕೇಳಿ ನಿಮ್ಮ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಂಡು ಅಪ್ಪ ನಿಮ್ಮ ಕಡೆಗೆ ಮನ ತಿರುಗಿಕೊಂಡಿರುವಾಗ ಅಪ್ಪ, ಪ್ರತಿಯೊಂದು ಮಕ್ಕಳನ್ನು ನೀವು ಮುಟ್ಟು ಕರ್ತನೆ. ಹಾಲೆಲೂಯಾ. ಲೌಕಿಕವಾದ ಕಾರ್ಯಗಳಲ್ಲಿ ಮಗ್ನರಾಗಿ ಲೋಕದ ಕಾರ್ಯಗಳನ್ನು ಪ್ರೀತಿಸಿ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ, ನಿಮಗೆ ವಿರುದ್ಧವಾಗಿ ಜೀವಿಸಿ ಕರ್ತನೆ ಅಪ್ಪ, ಮಕ್ಕಳು ವೇದನೆ ಪಡ್ತಾ ಇರುವಾಗ, ಕಷ್ಟಪಡ್ತಾ ಇರುವಾಗ ನೀ ಅಪ್ಪ ಅವರ ಮುಟ್ಟು ಕರ್ತನೆ. ಹಾಲೆಲೂಯಾ. ಅವರ ಕಣ್ಣೀರುಗಳು ಒರೆಸಲ್ಪಡಲಿ, ಅವರ ವೇದನೆ, ದುಃಖ, ಚಿಂತೆಗಳು ನೀಗಲಿ ಅಪ್ಪ, ಅವರೆಲ್ಲ ಕಷ್ಟ ನಷ್ಟಗಳು ನೀಗಲಿ, ಎಲ್ಲ ಅವಮಾನಗಳು ನೀಗಲಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ. ಕರ್ತನೇ, ನೀ ಅದ್ಭುತವನ್ನ ಮಾಡು ಅಪ್ಪ. ನೀ ನಮ್ಮನ್ನ ಪ್ರತಿಯೊಬ್ಬರನ್ನು ಪ್ರೀತಿಸಿದ ದೇವರು, ಪ್ರತಿಯೊಬ್ಬರನ್ನ ಪ್ರೀತಿಸಿದ ನಿಮಿತ್ತವಾಗಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟ ದೇವರು, ಪ್ರಾಣವನ್ನೇ ಕೊಟ್ಟ ಮೇಲೆ ದೇವರೇ ಬೇಕಾದ ಎಲ್ಲವನ್ನ ಕೊಡಲು ಶಕ್ತನಾದ ದೇವರಾಗಿದ್ದೀಯಪ್ಪ. ಅಪ್ಪ, ಈ ವಾಕ್ಯವನ್ನು ಕೇಳಿ ಅಪ್ಪ ಕರ್ತನೆ ಒಪ್ಪಿಸಿಕೊಂಡಂತ ಒಬ್ಬೊಬ್ಬರನ್ನ ಮುಟ್ಟು ಕರ್ತನೆ. ಹಾಲೆಲೂಯಾ. ಅಪ್ಪ, ಅವರು ಎಂಥ ರೋಗದಲ್ಲಿ, ಎಂಥ ವೇದನೆಗಳಲ್ಲಿದ್ದರೂ ಕೂಡ, ಎಂಥ ಸಾಲದ ಬಾಧೆಗಳಲ್ಲಿದ್ದರೂ ಕೂಡ ಕರ್ತನೆ ಈ ಕ್ಷಣವೇ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಎಂಥ ದೇಹದ ಮೇಲೆ ನೆತ್ತಿಯಿಂದ ಅಂಗಾಲವರೆಗೂ ಎಂಥ ಬಂಧನಗಳಿದ್ರು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಆಗಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ. ಜೀಸಸ್ ನೇಮ್. ಶತ್ರುವಿನ ಎಲ್ಲ ಹಿಡಿತಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಲಿ, ಶಾಪಗಳು ನೀಗಲಿ, ಪಾಪದ ಬಂಧನಗಳು ನೀಗಲಿ, ಎಲ್ಲ ಬಡತನಗಳು ನೀಗಲಿ. ಕರ್ತನೆ, ಮಕ್ಕಳು ಸಮೃದ್ಧಿಯಾಗಿ ಬಾಳಿ ಬದುಕಬೇಕಪ್ಪ. ಅಪ್ಪ, ವ್ಯರ್ಥವಾದ ಈ ಲೋಕದಲ್ಲಿ ಜೀವಿಸುವವರೆಗೂ ಸಮೃದ್ಧಿಯಾಗಿ ಜೀವಿಸಬೇಕು. ಈ ಲೋಕವನ್ನು ಬಿಟ್ಟು ಬರುವಾಗ ನೀವಿರುವಂಥ ಜಾಗದಲ್ಲಿ ನಿತ್ಯ ಜೀವ ಪರಲೋಕದಲ್ಲಿ ಜೀವಿಸಬೇಕು ದೇವರೇ.
ಅದಕ್ಕೆ ಸಿದ್ಧರಾಗುವಂತೆ ಕೃಪೆ ಕೊಡಪ್ಪ, ಅದ್ಭುತ ಮಾಡು. ಪ್ರತಿಯೊಬ್ಬರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ, ನಿನ್ನ ಕಡೆಗೆ ಮನ ತೆರೆಯಿಕೊಳ್ಳಲಿ. ನಿಮ್ಮನ್ನೇ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳಿ ದೇವರೇ. ನಿನ್ನ ಕಲ್ವಾರಿಯ ರಕ್ತದಿಂದ ಮಕ್ಕಳನ್ನು ತೊಳೆದು ಶುದ್ಧ ಮಾಡಪ್ಪ. ನೀತಿವಂತರಾಗಿ ನಂಬಿಗಸ್ತರಾಗಿ ಮಾಡು. ನಿನ್ನ ಮಕ್ಕಳನ್ನಾಗಿ ಮಾರ್ಪಡಿಸು. ನಿನ್ನ ಪರಲೋಕ ರಾಜ್ಯಕ್ಕೆ ಯೋಗ್ಯರನ್ನಾಗಿ ಮಾಡು ದೇವರೇ. ನೀ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ಯೇಸು ಕ್ರಿಸ್ತನ ನಿಮ್ಮ ನಾಮದಲ್ಲಿ ಅಪ್ಪ ಮಕ್ಕಳನ್ನು ನಾನು ಆಶೀರ್ವಾದ ಮಾಡ್ತಾ ಇದ್ದೇನೆ. ನಿನ್ನ ಅಭಿಷಕ್ತನದ ನಾನು, ನಿಮ್ಮ ಸೇವಕದ ನಾನಪ್ಪ, ತುಂಬು ಹೃದಯದಲ್ಲಿ ಮಕ್ಕಳನ್ನು ನಾನು ಬ್ಲೆಸ್ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರನ್ನ ನೀ ಆಶೀರ್ವಾದ ಮಾಡು ರಾಜ. ನೀ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ತಗ್ಗಿಸಿ ಸಮರ್ಪಿಸಿ ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಜಯ ಹೊಂದ್ಕೊಳ್ತೇವೆ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರಿಯ ದೇವ ಮಕ್ಕಳೇ, ಈಗಾಗಲೇ ಸಂದೇಶವನ್ನು ಕೇಳಿದ್ದೀರಿ. ವ್ಯರ್ಥವಾದ ಲೋಕದಲ್ಲಿ ಯಾವುದು ನಮಗೆ ಲಾಭ ಇಲ್ಲ ಎಂಬುದಾಗಿ, ಪಡುವ ಪ್ರಯಾಸದಿಂದ ಯಾವುದು ಲಾಭ ಇಲ್ಲ ಪ್ರಿಯ ದೇವ ಜನವೇ, ಎರಡೇ ಲಾಭ. ಆ ರೀತಿ ಇರುವಾಗ ಇರುವಷ್ಟು ದಿನಗಳಾದರೂ ಇನ್ನು ಮುಂದೆ ಆ ಕ್ರಿಸ್ತನನ್ನು ಲಾಭದಾಯಕನಾಗಿ ಮಾಡಿಕೊಂಡು ಆತನಿಗಾಗಿ ಸಾಕ್ಷಿಯಾಗಿ ಜೀವನ ಮಾಡಿ ನಿತ್ಯ ಜೀವ ಪರಲೋಕವನ್ನು ಹೊಂದ್ಕೊಳ್ಳಿ. ಖಂಡಿತವಾಗಿ ಯೇಸು ಸ್ವಾಮಿ ಈ ದಿನದಿಂದಲೇ, ಈ ಕ್ಷಣದಿಂದಲೇ ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯೇಸು ನಾಮ ನಾನು ಹೇಳ್ತಾನೆ ಪ್ರಿಯ ದೇವ ಮಕ್ಕಳೇ, ನಿಮ್ಮ ಸಾಲದ ಬಾಧೆಗಳು ನೀಗುತ್ತೆ, ಹಣದ ಸಮಸ್ಯೆಗಳು ನೀಗುತ್ತೆ, ವ್ಯಾಧಿಗಳು ನೀಗುತ್ತೆ. ನಿಮಗೆ ಬೇಕಾದ ಎಲ್ಲವನ್ನ ಯೇಸು ಸಮೃದ್ಧಿಯಾಗಿ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಆಸರೆ ಟಿವಿಯನ್ನು ಇದುವರೆಗೂ ವೀಕ್ಷಿಸ್ತಾ ಇರುವಂಥ ದೇವ ಮಕ್ಕಳೇ, ಇನ್ನು ಮುಂದೆ ವೀಕ್ಷಿಸೋರಾಗಿರಿ. ನಿಮ್ಮೆಲ್ಲರಿಗೂ ನಾ ಶುಭ ವಂದನೆಗಳನ್ನು ಸಲ್ಲಿಸ್ತೇನೆ. ಗಾಡ್ ಬ್ಲೆಸ್ ಯು. ಆಮೆನ್, ಆಮೆನ್.